ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಇವತ್ತು ಮತ್ತು ನಾಳೆ ಎರಡೂ ನರಸಿಂಹ ಜಯಂತಿ. ನಾಳೆ ಅತ್ಯಂತ ಶುದ್ಧ. ಕಾರಣ ಏನು ಅಂದರೆ, ವಿಷ್ಣು ತೀರ್ಥರ ಪರಂಪರೆ ಸುಬ್ರಹ್ಮಣ್ಯ ಮಠದ ಪ್ರಕಾರ ನಾಳೆ ಇರುತ್ತೆ ಸಾಮಾನ್ಯವಾಗಿ. ಅದರಿಂದಾಗಿ ನಾಳೆ ಮಾಡೋದು ಅಂತ. ಆದರೆ ನಾನು ಅಂದ್ಕೊಂಡಿದ್ದೇನೆ, ಮನ್ಯು ಸೂಕ್ತ ಮತ್ತು ನಮ್ಮ ಗುರುಗಳ ಪದ್ಯರೂಪದ ಅನುವಾದ ಅದನ್ನು ಓದುವ ಮೂಲಕ ನರಸಿಂಹ ಜಯಂತಿಯನ್ನು ಆಚರಿಸುವುದು ಅಂತ. ಅದಕ್ಕೆ ಒಂದು ಸಣ್ಣ ಸಿದ್ಧತೆ ಆಗಬೇಕು. ಇನ್ ದ ಸೆನ್ಸ್ ಇನ್ನೇನಿಲ್ಲ, ನೀವೆಲ್ಲ ಪುಸ್ತಕ ಇಟ್ಕೊಳ್ಬೇಕು. ಇಟ್ಕೊಂಡ್ರೆ ಚಂದ. ನಿಮ್ಮ ಹತ್ರ ಎಲ್ಲ ಇರುತ್ತೆ ಪಂಚಸೂಕ್ತಗಳು ಅಂತ ಹೇಳಿ ಒಂದು ಪುಸ್ತಕ. ಅದರಲ್ಲಿ ಕನ್ನಡದ ಹಾಡು ಇದೆ. ನಾನು ಅದನ್ನು ಎರಡನ್ನೂ ಓದ್ತೇನೆ. ಮಂಜುನಾಥ ನೋಡ್ತಾ ಇದ್ದರೆ ಅದನ್ನು ಎಲ್ಲರಿಗೂ ಶೇರ್ ಮಾಡಬೇಕು. ಎಲ್ಲರಿಗೂ ಇನ್ ದ ಸೆನ್ಸ್ ಇವರಿಗೆ, ಯಾರಿಗೆ ವ್ಯಾಸಪ್ರಜ್ಞಾದಲ್ಲಿ ಅದನ್ನು ಶೇರ್ ಮಾಡಬೇಕು. ನೋಡಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ನರಸಿಂಹ ಜಯಂತಿಯನ್ನು ಆಚರಿಸೋಣ ಅಂತ ಇದ್ದೇನೆ. ಅದಕ್ಕೆ ನಾನು ಏನು ಮಾಡ್ತೇನೆ, 45ಕ್ಕೆ ಅಂದರೆ 7:45ಕ್ಕೆ ಒಂದು ಪಾಸ್ ಕೊಡ್ತೇನೆ ಆ ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ. ಮತ್ತು 50ರಿಂದ ಶುರು ಮಾಡಿ ಮನ್ಯು ಸೂಕ್ತ ಮೊದಲನೆಯ ಮಂತ್ರ, ಆ ಮನ್ಯು ಸೂಕ್ತ ಅನುವಾದದ ಮೊದಲನೆಯ ಸೊಲ್ಲು, ಆ ರೀತಿ ಎರಡನ್ನೂ ಹೇಳಿಕೊಂಡು ಹೋಗ್ತೇನೆ. ಎರಡೂ ಹೇಳುವವರು ಹೇಳಬಹುದು, ಇಲ್ಲವೇ ಕನ್ನಡವನ್ನು ಹೇಳುವವರು ಹೇಳಬಹುದು. ಅದು ಪ್ರತ್ಯೇಕವಾಗಿ ದಾಖಲಾಗಲಿ ಅಂತ ಹೇಳಿ ನನ್ನ ಒಂದು ಬಯಕೆ. ಈಗ ನಾವು ಭೀಷ್ಮಾಚಾರ್ಯರ ರಾಜಧರ್ಮ ಪರ್ವಕ್ಕೆ ಮರಳೋಣ. ಅದನ್ನು ನೋಡಿ. ಭೀಷ್ಮಃ ಯಾನಂಗಿರಾ ಕ್ಷತ್ರಧರ್ಮಾನ್ ಉಚಥ್ಯಃ ಬ್ರಹ್ಮವಿತ್ತಮಃ ಮಾಂಧಾತ್ರೆ ಯೌವನಾಶ್ವಾಯ ಪ್ರೀತಿಮಾನ್ ಅಭ್ಯಭಾಷತ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಉಚಥ್ಯ ಅಂತ ಒಬ್ಬ ಋಷಿ. ಅವನು ಕ್ಷತ್ರಿಯ ಧರ್ಮವನ್ನು ಮಾಂಧಾತೃವಿಗೆ ಹೇಳಿದ. ಸಯಥಾನುಶಾಸೈನಂ ಉಚಥ್ಯೋ ಬ್ರಹ್ಮವಿತ್ತಮಃ ತತ್ತೇಹಂ ಸಂಪ್ರವಕ್ಷ್ಯಾಮಿ ನಿಖಿಲೇನ ಯುಧಿಷ್ಠಿರ. ಸ ಯಥಾ ಅನುಶಾಸ ಏನಂ, ಚೆನ್ನಾಗಿ ಬಲ್ಲ
ಉಚಥ್ಯ ದೇವರನ್ನು ಚೆನ್ನಾಗಿ ಬಲ್ಲ, ಬ್ರಹ್ಮವಿತ್ತಮಃ ವೇದಗಳನ್ನು ತಿಳಿದವರಲ್ಲಿ ಅಗ್ರಗಣ್ಯ, ಬ್ರಹ್ಮವಿತ್ತಮ. ಅವ ಏನು ಮಾಡಿದ? ಮಾಂಧಾತೃವಿಗೆ ಹೇಳಿದ. ಆ ಮಾಂಧಾತೃವಿಗೆ ಹೇಳಿದ್ದನ್ನು ನಾನು ನಿನಗೆ ಹೇಳುತ್ತೇನೆ. ಉಚಥ್ಯ ಧರ್ಮಾಯ ರಾಜಾ ಭವತಿ ನ ಕಾಮಕರಣಾಯ ಚ ಮಾಂಧಾತರಭಿಜಾನೀಹಿ ರಾಜ ಲೋಕಸ್ಯ ರಕ್ಷಿತಾ. ರಾಜ ಧರ್ಮಾಚರಣೆಗೆ ಪೂರಕವಾಗಿ ಆಗಬೇಕೇ ವಿನಃ ನ ಕಾಮಕರಣಾಯ ಚ ಕೇವಲ ಬಯಕೆಯಿಂದ ಅಲ್ಲ, ತನ್ನ ಬಯಕೆಗಾಗಿ ಅಲ್ಲ. ರಾಜ ಲೋಕದ ರಕ್ಷಿತ. ರಾಜ ಚರಚಿತೆ ಧರ್ಮಂ ದೇವಭೂಯಾಯ ಕಲ್ಪತೆ ಸಚೇದಧರ್ಮಂ ಚರತಿ ನರಕಾಯೈವ ಗಚ್ಚತಿ. ರಾಜ ಧರ್ಮವನ್ನು ತಾನು ಆಚರಣೆ ಮಾಡಿ ಚಂದಗೊಳಿಸಿದರೆ ದೇವತೆಗಳ ಸ್ಥಾನವನ್ನು ಹೊಂದುತ್ತಾನೆ. ಸಚೇದ ಧರ್ಮಂ ಚರತಿ, ಅವನು ಅಧರ್ಮವನ್ನು ಮಾಡಿದರೆ ನರಕಾಯೈವ ಗಚ್ಚತಿ, ನರಕಕ್ಕೆ ಹೋಗ್ತಾನೆ. ಧರ್ಮೇ ತಿಷ್ಠಂತಿ ಭೂತಾನಿ ಧರ್ಮೋ ರಾಜ ನಿಶಾಸತಿ ತಂ ರಾಜ ಸಾಧು ಯಶ್ಚಾಸ್ತಿ ಸ ರಾಜ ಶ್ರಿಯಮಶ್ನುತೆ. ಧರ್ಮದಲ್ಲಿ ನೆಲೆಗೊಂಡಿರ್ತಾನೆ ರಾಜ. ಚೆನ್ನಾಗಿ ಶಾಸನೆ ಮಾಡಿದರೆ ಅವನಿಗೆ ಈ ಲೋಕದಲ್ಲಿಯೂ ಆ ಲೋಕದಲ್ಲಿಯೂ ಸುಖ. ರಾಜಾಪರಾಧ ಲಕ್ಷ್ಮೀವಾನ್ ಮಾಂಧಾತ ಪಾಪ ಉಚ್ಯತೆ ವೇದಾಶ್ಚ ಧರ್ಮ ಗಚ್ಚಂತಿ ಧರ್ಮೋ ನಾಸ್ತೀತಿ ಚೋಚ್ಯತೆ. ರಾಜನ ಅಪರಾಧದಿಂದ ವೇದಗಳು, ಧರ್ಮ ಮೊದಲಾದವುಗಳು, ಒಳ್ಳೆಯ ವಿದ್ಯೆಗಳು ನಾಶ ಆಗ್ತವೆ. ಅಧರ್ಮೇ ವರ್ತಮಾನಾನಾಂ ಅರ್ಥಸಿದ್ಧಿ ಪ್ರದೃಶ್ಯತೆ ತದೇವ ಮಂಗಲಂ ಸರ್ವೋ ಲೋಕಸ್ತಮನುವರ್ತತೆ. ಆಗ ಲೌಕಿಕವಾದ ಸಂಪತ್ತು ಯಾರಲ್ಲಿದೆ ಅಂತ ಜನ ನೋಡ್ತಾರೆ. ರಾಜನ ಅನುಗ್ರಹ ಯಾರಿಗಿರುತ್ತೋ ಅವರಿಗೆ ಸಂಪತ್ತಿರುತ್ತೆ. ರಾಜನನ್ನು ಯಾರು ಇನ್ಫ್ಲೂಯೆನ್ಸ್ ಮಾಡಲಿಕ್ಕಾಗತ್ತೋ ಅವರಿಗೆ ಸಂಪತ್ತು ಇರುತ್ತೆ. ಜನ ನೋಡ್ತಾರೆ, ಓ ಅಧರ್ಮವನ್ನು ಆಚರಣೆ ಮಾಡೋದು ಬೇಕಿಲ್ಲ ಅಂತ ಅಂದ್ಕೊಳ್ತಾರೆ. ಅಧರ್ಮದಲ್ಲಿ ತೊಡಗಿದ್ರೂ ತೊಂದರೆ ಇಲ್ಲ, ನಾವು ಭದ್ರರಾಗುತ್ತೇವೆ, ನಮಗೆ ಭದ್ರತೆ ಇದೆ ಅಂತ ಗೊತ್ತಾದ ಕೂಡಲೇ ವೇದ ಬಿಡ್ತಾರೆ. ಆಗ ನಿಜವಾಗಿಯೂ ವೇದವನ್ನು ಒಪ್ಪಿ ಚಿಂತಿಸಿ ಸಾಗುವವರಿಗೆ ಕಷ್ಟ ಆಗತ್ತೆ. ಅದಕ್ಕೆ ನೇರವಾದ ಹೊಣೆ ರಾಜನದ್ದಾಗತ್ತೆ. ಉಚ್ಛಿದ್ಯತೆ ಧರ್ಮವೃತ್ತಂ ಅಧರ್ಮೋ ವರ್ತತೆ ಮಹಾನ್ ಏವಮಾಹುರ್ದಿವಾರಾತ್ರಂ ಯದಾ ಪಾಪೋ ನವಾರ್ಯತೆ. ಯಾವಾಗ ವೇದಾದಿಗಳ ಅಧ್ಯಯನವನ್ನು ತಡೆಯುತ್ತಾನೆ ಆವಾಗ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಧರ್ಮ ಉಳಿಯೋಲ್ಲ ಆಗ ಅಧರ್ಮ ತಲೆ ಎತ್ತಿ ನಿಲ್ಲುತ್ತೆ. ಇದಂ ಮಮ ಇದಂ ನೇತಿ ಸಾಧೂನಾಂ ತಾತ ಧರ್ಮತಃ ನೈವ ವ್ಯವಸ್ಥಾ ಭವತಿ ಯದಾ ಪಾಪೋ ನವಾರ್ಯತೆ. ಆವಾಗ ಯಾರೂ ಸುಖವಾಗಿ ಇರಲ್ಲ. ಇದು ನನ್ನದಲ್ಲ, ಇದು ನನ್ನದು ಅನ್ನುವ ವ್ಯವಸ್ಥೆಯೇ ಇಲ್ಲ ಆಗತ್ತೆ. ಅಧರ್ಮ ಉತ್ಕಟವಾಗಿ ಭುಗಿಲೆದ್ದರೆ ಇದೇ ಆಗತ್ತೆ. ಅದರಿಂದಾಗಿ ನೈವ ವ್ಯವಸ್ಥಾ ಭವತಿ ಯದಾ ಪಾಪೋ ನವಾರ್ಯತೆ. ಪಾಪಿಷ್ಠರನ್ನ ತಡಿದೇ ಹೋದರೆ ಯಾವುದು ನಮ್ಮದು? ಅವರು ಬೇಕಾದದ್ದನ್ನು ಕಸಿದುಕೊಳ್ತಾರೆ. ವಧ್ಯಾನಾಮಿವತರ ವೇಷಾಂ ಮನೋಭವತಿ ಕೇವಲಂ ಮನುಷ್ಯಾಣಾಂ ಯದಾ ರಾಜ ಯದಾ ಪಾಪೋ ನವಾರ್ಯತೆ. ಮನುಷ್ಯರಿಗೆ ಎಲ್ಲರೂ ಎಲ್ಲರ ಮೇಲೆ ಸಿಟ್ಟು ಮಾಡಿಕೊಳ್ಳುವವರೇ.
ಯಾರ ಮೇಲೆ ಯಾರೂ ಪ್ರಸನ್ನರಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೈವ ಭಾರ್ಯಾ ನ ಪಶವೋ ನ ಕ್ಷೇತ್ರಂ ನ ನಿವೇಶನಂ ಪ್ರದೃಶ್ಯೇತ ಮನುಷ್ಯಾಣಾಂ ಯದಾ ಪಾಪೋ ನ ವಾರ್ಯತೆ. ಇದು ಇವರಿಗೆ ಸೇರಿದ ಹೆಣ್ಣು, ಇವರಿಗೆ ಸೇರಿದ ಪಶುಗಳು, ಇವರಿಗೆ ಸೇರಿದ ಹೊಲ, ಇವರಿಗೆ ಸೇರಿದ ಮನೆ ಅನ್ನುವಂತಹ ಭಾಗಗಳೇ ಹೊರಟು ಹೋಗುತ್ತೆ. ಅದು ನಮ್ಮ ಒಳಗಡೆಯೇ ಇರುತ್ತೆ, ಹೊರಗಡೆಯಿಂದ ಯಾರೂ ಹೇಳಬೇಕಾಗಿಲ್ಲ. ಇದು ಧರ್ಮಪೂರ್ಣವಾಗಿ ನನಗೆ ಸೇರಿದ್ದು ಅನ್ನೋದು ನಮ್ಮ ಒಳಗಡೆಯೇ ಇರುತ್ತೆ. ಯಾವಾಗ ಸಚ್ಚಾಸ್ತ್ರವನ್ನು ಅಭ್ಯಾಸ ಮಾಡಿದ್ರೆ, ವೇದವನ್ನು ಅಭ್ಯಾಸ ಮಾಡಿದರೆ ವೈರಾಗ್ಯ ಅನ್ನೋದು ಸ್ವಲ್ಪವಾದರೂ ಇರುತ್ತೆ. ವೇದವನ್ನು ಬಿಟ್ಟರೆ ವೈರಾಗ್ಯ ಅನ್ನೋದು ಒಂದು ಸ್ವಲ್ಪವೂ ಇರಲ್ಲ, ಎಲ್ಲವೂ ನನ್ನದೇ ಅಂತನ್ನುವ ದುಷ್ಟತನ ಚಾಚತ್ತೆ. ಅದರಿಂದಾಗಿ ರಾಜನೊಬ್ಬ ಪಾಪಿಷ್ಠನಾದರೆ ವೇದನಾಶ ಆಗತ್ತೆ, ವೇದನಾಶ ಆದರೆ ಅಂತಃಸಂಯಮನ ನಾಶ ಆಗತ್ತೆ. ಪ್ರತಿಯೊಬ್ಬರಲ್ಲಿರುವ ಇನ್ನರ್ ವಾಯ್ಸ್ ಅಂತ ಏನಿದೆ ಅದು ಪೂರ್ಣವಾಗಿ ನಾಶ ಆಗತ್ತೆ. ನಾಶ ಆದರೆ ಕೆಟ್ಟ ಕಡೆಗೆ ಮನಸ್ಸು ಹೋಗುತ್ತೆ. ದೇವಾ ಪೂಜಾಂ ನ ವಿಂದಂತಿ ನ ಸ್ವಧಾಂ ಪಿತರಸ್ತದಾ ನಾಪಿ ಪೂಜ್ಯಂತ್ಯತಿಥಯಃ ಯದಾ ಪಾಪೋ ನ ವಾರ್ಯತೆ. ಪಾಪಿಗಳನ್ನು ತಡೆಯದಿದ್ದರೆ ದೇವತೆಗಳಿಗೆ ಪೂಜೆ ಯಾರೂ ಮಾಡೋದಿಲ್ಲ. ಕೃತಜ್ಞತೆಯಿಂದ ಪಿತೃಗಳಿಗೆ ಶ್ರಾದ್ದವನ್ನು ಯಾರೂ ಮಾಡುವಲ್ಲ. ಮನೆಗೆ ಬಂದ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುವುದಿಲ್ಲ. ನ ವೇದ ನಧಿಗಚ್ಚಂತಿ ವ್ರತವಂತೋ ದ್ವಿಜಾತಯಃ ನ ಯಜ್ಞಾನಸ್ತನ್ವತೆ ವಿಪ್ರಾಃ ಯದಾ ಪಾಪೋ ನ ವಾರ್ಯತೆ. ಬ್ರಾಹ್ಮಣರು ಸ್ವಾಧ್ಯಾಯವೆಂಬ ವ್ರತದಲ್ಲಿ ತೊಡಗಿ ವೇದಗಳನ್ನು ತಿಳಿಯುವುದಿಲ್ಲ, ಯಜ್ಞವನ್ನು ಮಾಡುವುದಿಲ್ಲ. ಉಭೌ ಲೋಕಾವಭಿಪ್ರೇತ್ಯ ರಾಜಾನಮಸೃಜನಸ್ತಥಾ ಮುನಯೋಥ ಮಹದ್ಭೂತಂ ಅಯಂ ಧರ್ಮೋ ಭವಿಷ್ಯತಿ. ಅದರಿಂದ ಈ ಎರಡೂ ಲೋಕವನ್ನು ಗಮನದಲ್ಲಿ ಇಟ್ಟುಕೊಂಡು ರಾಜನನ್ನು ದೇವತೆಗಳಿಗೆ ಮತ್ತು ಮನುಷ್ಯರಿಗೆ ನಡುವೆ ಇಟ್ಟಿದ್ದಾರೆ. ಅದರಿಂದಾಗಿ ಆ ವೈಟೇಜು ನೈತಿಕವಾದ ಭಾರವದಿಂದ ಬಂದಿದೆಯೇ ವಿನಃ ಎಲ್ಲರಿಗೂ ಎರಡು ಕಾಲು ಎರಡು ಕೈ ಎಲ್ಲ ಹೌದು. ಯಾಕೆ ಬ್ರಾಹ್ಮಣರು ಹೊಡೆದ್ರೆ ರಕ್ತ ಬರಲ್ವಾ? ಬ್ರಾಹ್ಮಣರು ತಿಂದ ಅನ್ನವು ರಕ್ತವಾಗಿ, ಮಾಂಸವಾಗಿ, ಮಲವಾಗಿ ಬದಲಾಗುತ್ತದೆ. ಅದೇ ರೀತಿ ಕ್ಷತ್ರಿಯರು ತಿಂದದ್ದು ಹಾಗೆ ಆಗತ್ತೆ. ಎಲ್ಲರೂ ಅನ್ನ ತಿಂದರೆ ಮೂರಾಗಿ ಭಾಗ ಆಗಲೇಬೇಕಲ್ಲ. ಮಾಂಸವಾಗಿ, ಸೂಕ್ಷ್ಮವಾದದ್ದು ಮನಸ್ಸಾಗಿ, ಅತ್ಯಂತ ಸ್ಥೂಲವಾದದ್ದು ಮಲವಾಗಿ ಬದಲಾಗತ್ತೆ. ಬ್ರಾಹ್ಮಣರು ತಿಂದರೂ ಅಷ್ಟೇ, ಯಾರು ತಿಂದರೂ ಅಷ್ಟೇ. ಅವ್ರದ್ದೇನು ಹೆಚ್ಚುಗಾರಿಕೆ? ಎಲ್ರಿಗೂ ಕಾಮ ಇರುತ್ತೆ, ಅದಕ್ಕಾಗಿಯೇ ಎಲ್ಲರೂ ಮದುವೆ ಆಗ್ತಾರೆ. ಕೆಲವರು ಕಾಮ ಇರಲ್ಲ, ಅವ್ರು ಮದುವೆನೇ ಆಗಲ್ಲ. ಅದು ಎಲ್ಲರೂ ಆಗಿರ್ತಾರೆ. ನನಗೆ ಮದುವೆ ಬೇಡ ಅಂತ ಇರೋರು ಇರ್ತಾರೆ. ಎಲ್ಲ ಜಾತಿಯಲ್ಲಿಯೂ ರೋಗಿಷ್ಠರಾದವರು ಇರ್ತಾರೆ, ಎಲ್ಲ ಜಾತಿಯಲ್ಲಿಯೂ ಬುದ್ಧಿವಂತರು ಇರ್ತಾರೆ, ಎಲ್ಲ ಜಾತಿಯಲ್ಲೂ ಪೆದ್ದರಿರ್ತಾರೆ. ಅವ್ರಿಗೆ ಯಾಕೆ ಮಹತ್ವ? ಅವ್ರಿಗೆ ಮಹತ್ವ ಜಾತಿಯಿಂದ ಬಂದದ್ದಲ್ಲ, ಆ ಜಾತಿಯಲ್ಲಿ ಇರುವ ಸಂಸ್ಕಾರಗಳನ್ನು ಹೊಂದಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮಹತ್ವ. ಹಾಗೆ ರಾಜನ ಮಗನಾದ್ರಿಂದಾಗಿ ಅವನಿಗೆ ಬೆಲೆ ಬಂದಿರೋದಲ್ಲ, ಒಳ್ಳೆಯ ಗುಣಗಳನ್ನು ಮತ್ತೆ ದೇವರ ಪೂಜೆ ಮಾಡುವ ಅವಕಾಶವನ್ನು ಚೆಂದಾಗಿ ಬಳಸ್ಕೊಂಡದ್ರಿಂದ ಮಹತ್ವ, ಬೇರೆ ಅಲ್ಲ. ಇದು ವಾಸ್ತವ. ಹೀಗಾಗಿ ರಾಜ ಏನು, ಅವನಿಗೇನು ಗೌರವ ಕೊಡೋದು? ಅವನಿಗೂ ಎರಡು ಕೈಯೇ ಎರಡು ಕಾಲೇ? ಹೌದಪ್ಪ, ಖಂಡಿತ ಹಾಗೇ ಇರೋದು. ಆದರೆ ದೈವ ಹೊರಿಸಿದ ಹೊಣೆ ದೊಡ್ಡದು, ಅದರಿಂದಾಗಿ ಅವನು ಗ್ರೇಟ್.
ಇಲ್ಲ ಅಂದರೆ ತಂದೆಗೂ ಅದೇ ಪ್ರಶ್ನೆ ಮಾಡ್ಬೋದಲ್ಲ. ನಮ್ಮಪ್ಪನಿಗೆ ನಾನೇ ಗೌರವ ಕೊಡಬೇಕು, ನಾನು ತಂದೆಯಾಗಬಲ್ಲೆ ಆದ್ದರಿಂದಾಗಿ ಅಂತ. ನಾನು ಆ ವಯಸ್ಸಿಗೆ ಬಂದರೆ ಹಾಗಾಗೆ ಆಗ್ತೀನಿ. ನಾನು ಆ ವಯಸ್ಸಿಗೆ ಬಂದರೆ ಒಬ್ಬ ಮಗುವಿನ ಅಪ್ಪ ಹಾಗೆ ಆಗ್ತೇನೆ. ಅದರಿಂದಾಗಿ ನಮ್ಮಪ್ಪನಿಗೆ ನಾನೇ ಗೌರವ ಕೊಡಬೇಕು ಅಂದರೆ ಏನರ್ಥ? ನಾನು ನಮ್ಮಪ್ಪನ್ನೇನು ಕೇಳಿದ್ನಾ ನನ್ನನ್ನು ಹುಟ್ಟಿಸಿ ಅಂತ? ಹುಟ್ಟಿಸಿದ್ದಾರೆ ಅಂದರೆ ಏನರ್ಥ ಅದಕ್ಕೆ? ಆದ್ದರಿಂದಾಗಿ ಹೊರಗಡೆ ಕಾಣುವುದೆಲ್ಲ ಅಲ್ಲ, ಆ ಹೊಣೆ ಏನು, ಆ ಕರ್ತವ್ಯ ಏನು, ಅದೆಲ್ಲ ಇರುತ್ತಲ್ಲ, ಅದು ಬಹಳ ದೊಡ್ಡದು. ಅದಕ್ಕಾಗಿ ಅವನು ಗ್ರೇಟ್. ಧರ್ಮೋ ಯಸ್ಮಿನ್ ವಿರಾಜೇತ ತಂ ರಾಜಾನಂ ಪ್ರಚಕ್ಷತೆ, ಯಸ್ಮಿನ್ ವಿಲೀಯತೆ ಧರ್ಮ ತಂ ದೇವಾ ವೃಷಲಂ ವಿದುಃ. ಯಾರಿಂದ ಧರ್ಮ ರಾಜತೆ, ಧರ್ಮ ಕಂಗೊಳಿಸುತ್ತೋ ಅವನು ರಾಜ. ಯಾರಲ್ಲಿ ಧರ್ಮ ವಿಲೀನವಾಗುತ್ತೋ ಅವನನ್ನು ವೃಷಲ ಅಂತ ಕರೀತಾರೆ. ವೃಷ ಅಂದರೆ ಧರ್ಮ, ವೃಷಂ ಲುನಾತಿ, ವೃಷಲ ಅಂತ. ಧರ್ಮವನ್ನು ಹಾಳುಗೆಡಹುವವ. ವೃಷೋ ಹಿ ಭಗವಾನ್ ಧರ್ಮ ಯಸ್ತಸ್ಯ ಕುರುತೆ ಲಯಂ ವೃಷಲಂ ತಂ ವಿದುರ್ದೇವಾ ತಸ್ಮಾತ್ ಧರ್ಮಂ ನ ಲೋಪಯೇತ್. ಧರ್ಮವನ್ನು ಪಾಲನೆ ಮಾಡಿದರೆ ಅವನು ರಾಜ, ಧರ್ಮವನ್ನು ಹಾಳುಗೆಡಹಿದರೆ ಅವನು ವೃಷಲ. ಧರ್ಮೇ ವರ್ಧತಿ ವರ್ಧಂತಿ ಸರ್ವಭೂತಾನಿ ಭಾರತ ತಸ್ಮಿನ್ ಹಸತಿ ಹೀಯಂತೆ ತಸ್ಮಾತ್ ಧರ್ಮಾನ್ ವಿವರ್ಧಯೇತ್. ಧರ್ಮ ಬೆಳೆದರೆ ಎಲ್ಲರೂ ಬೆಳೀತಾರೆ, ಧರ್ಮ ಹ್ರಾಸ ಆದರೆ ಎಲ್ಲರೂ ಕುಗ್ಗುತ್ತಾರೆ. ಧನ ನಿಸ್ರೌತಿ ಧರ್ಮಸ್ತು ಧಾರಣಾದ್ವೇತಿ ನಿಶ್ಚಯ ಮಾನವಾನಾಂ ಮನುಷ್ಯೇಂದ್ರ ಸಸೀಮಾಂತಕರ ಸ್ಮೃತಃ. ಹಣದ ನಿರ್ಣಯವನ್ನು ಧರ್ಮ ಮಾಡುತ್ತೆ. ಆ ಧರ್ಮವನ್ನು ಪಾಲಿಸುವವ ರಾಜ, ಅವನೇ ಸೀಮಾಂತಕರ. ಯಾರು ಯಾವ ಹದ್ದಿನಲ್ಲಿ ಇರಬೇಕು, ಹದ್ದು ಅಂದರೆ ಲಿಮಿಟೇಷನ್, ಸರಹದ್ದು ಅಂತಾರೆ ನೋಡಿ, ಹದ್ದು ಅಂದರೆ ಲಿಮಿಟೇಷನ್. ಯಾರು ಯಾವ ಲಿಮಿಟಲ್ಲಿರಬೇಕು ಅಂತ ಹೇಳಿ ಮಾಡೋದಷ್ಟೇ ರಾಜನ ಕೆಲಸ. ಪ್ರಸವಾರ್ಥಂ ಹಿ ಭೂತಾನಾಂ ಧರ್ಮ ಸೃಷ್ಟ ಸ್ವಯಂಭುವ ತಸ್ಮಾತ್ ಪ್ರವರ್ತಯೇದ್ ಧರ್ಮಂ ಪ್ರಜಾನುಗ್ರಹ ಕಾರಣಾತ್. ಸರಿ, ಈ ಮಿತಿಯೆಲ್ಲ ಯಾಕೆ? ಪ್ರಸವಾರ್ಥಂ ಹಿ ಭೂತಾನಾಂ ಧರ್ಮ ಸೃಷ್ಟ. ಎಲ್ಲ ಧರ್ಮಗಳು ಅಂದರೆ ಮನುಷ್ಯನ ಧರ್ಮಗಳು, ಹೀಗಿರಬೇಕು ಹಾಗಿರಬೇಕು ಅಂತೆಲ್ಲ ಏನಿದೆ ಅದು ಪ್ರಸವಕ್ಕಾಗಿ, ಅಂದರೆ ಹುಟ್ಟಿಗಾಗಿ, ಸಂತತಿ ಬೆಳಿಲಿಕ್ಕಾಗಿಯೇ ಅನೇಕ ಧರ್ಮಗಳು ಇವೆ. ತಂದೆಯನ್ನು ಗೌರವಿಸಬೇಕು, ಒಳ್ಳೆ ಕಸುಬನ್ನು ಕಲಿಬೇಕು, ಕಸುಬಿನಲ್ಲಿ ನ್ಯಾಯಯುತವಾಗಿ ಇರಬೇಕು. ನಿನಗೆ ಬಯಕೆ ಇದ್ದರೆ ಒಬ್ಬ ಹೆಂಡತಿಯನ್ನು ಹೊಂದಬೇಕು, ಅಥವಾ ಬಹಳ ಜನ ಹೆಂಡತಿಯನ್ನು ಹೊಂದಬೇಕು. ಬಹುಪತ್ನಿತ್ವ ಅನ್ನೋದು ಈಗ ನಮಗೆ ಮಾತ್ರ ಕಾನೂನು ಇರೋದು, ಅಂದರೆ ಹಿಂದೂಗಳಿಗೆ ಮಾತ್ರ ಕಾನೂನು ಇರೋದು. ಅವರೆಲ್ಲ ಎಷ್ಟು ಬೇಕಾದ್ರೆ ಮಾಡ್ಕೊಳ್ಬೋದು. ಅದರಿಂದಾಗಿ ನಮ್ಮ ಧರ್ಮವೂ ಕೂಡ ಮೂಲಭೂತವಾಗಿ ಬಹಳ ಜನ ಹೆಂಡತಿಯರನ್ನು ಪಡ್ಕೊಳ್ಬಹುದು ಅಂತ ಉಂಟು. ಕಾನೂನಿಗೆ ವಿರುದ್ಧ ಅಂತ ಇವತ್ತು ಮಾಡಲಿಕ್ಕಿಲ್ಲ ಅಷ್ಟೇ. ಅವರಲ್ಲಿ ಯಾಕೆ ಸುಮ್ಮನೆ ಇದ್ದಾರೆ ಅಂದರೆ ಅವರ ಹೆಣ್ಣು ಮಕ್ಕಳನ್ನು ಅವರು ಒತ್ತಿದ್ದಾರೆ, ಅದಕ್ಕಾಗಿ ಇದೆ. ತಪ್ಪು ಕಾನೂನಿನ ಪ್ರಕಾರವೇ ವಿನಃ ನ್ಯಾಯದ ಪ್ರಕಾರ ಅಲ್ಲ. ಇರಲಿ. ಪ್ರಸವಾರ್ಥಂ ಹಿ ಭೂತಾನಾಂ, ಅವರು ಮದುವೆ ಆಗಬೇಕು, ಮದುವೆ ಆಗಿ ಸಂತತಿಯನ್ನು ಮುಂದುವರಿಸಬೇಕು, ಅದಕ್ಕಾಗಿ ಧರ್ಮ ಇರೋದು. ಈ ಧರ್ಮವನ್ನು ರಾಜನಾದವ ಪಾಲನೆ ಮಾಡಬೇಕು. ರಾಜನಿಗೆ ಅದರಿಂದಾಗಿ ಸನ್ಯಾಸಿಗಳ ಮೇಲೆ ಕಂಟ್ರೋಲ್ ಇರಲ್ಲ. ಯಾಕೆ? ರಾಜನಾದವ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಯಾಕೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ? ಯಾಕೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಅಂತಂದರೆ,
ಈ ಧರ್ಮದಲ್ಲಿ ಅವರಿಲ್ಲ. ಆದ್ದರಿಂದ ನಮ್ಮಲ್ಲಿ ಅದೇ ಉಳ್ಕೊಂಡು ಬಂದಿದೆ ನೋಡಿ. ಭಾರತೀಯ ಪದ್ಧತಿಯಲ್ಲಿ ಯಾರು ಸನ್ಯಾಸಿಗಳಾಗಿರ್ತಾರೆ ಅವರಿಗೆ ಪ್ರಧಾನಿಯಾಗಲಿ ರಾಷ್ಟ್ರಪತಿ ಆಗಲಿ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂದರೆ ರಾಜ ಇರೋದು ಯಾಕೆ? ಧರ್ಮ ಪಾಲನೆಗಾಗಿ. ಧರ್ಮ ಇರೋದು ಯಾಕೆ? ರಾಜ ಯಾವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು? ಸಂತತಿ ಮುಂದೆ ಬೆಳಿಬೇಕು. ಬೆಳಿಲಿಕ್ಕಾಗಿ ಇವೆಲ್ಲ ಇದೆ. ಅದು ಯಾರಿಗಿಲ್ಲ. ಅವನು ಯಾಕೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ತಾನೆ? ಸನ್ಯಾಸಿಗಳಿಗಿಲ್ಲ. ಅವರು ಸಂತತಿಯನ್ನು ಬೆಳೆಸುವ ಹಾಗೆ ಇಲ್ಲ. ಜ್ಞಾನ ಸಂತತಿ ಬೆಳೆಸಬಹುದು. ಶಿಷ್ಯರೆಲ್ಲ ಅವ್ರ ಮಕ್ಕಳೇ. ಅದರಿಂದಾಗಿ ಬೇರೆಯ ಧರ್ಮದಲ್ಲಿ ಅವ್ರದ್ದಿಲ್ಲ, ಗೃಹಸ್ಥ ಧರ್ಮ ಇಲ್ಲ. ಆ ಕಾರಣದಿಂದ ರಾಜರು ಯತಿಗಳಿಗೆ ನಮಸ್ಕಾರ ಮಾಡುವುದು. ತಸ್ಮಾದ್ಧಿರಾಜ ಶಾರ್ದೂಲ ಧರ್ಮಶ್ರೇಷ್ಠ ಇತಿ ಸ್ಮೃತಃ ಸರಾಜಾಯ ಪ್ರಜಾಶಾಸ್ತಿ ಸಸಹೃದ್ಭರತರಜಭಾ. ಅದರಿಂದ ಧರ್ಮವೇ ಮಿಗಿಲು. ಪ್ರಜೆಗಳನ್ನು ಯಾರು ಪಾಲನೆ ಮಾಡ್ತಾನೆ ಅವನು ಸುಹೃತ್. ಸುಹೃತ್ ಅಂದ್ರೇನು? ಅನಿಮಿತ್ತ ಬಂಧು. ಪ್ರಜೆಗಳ ಅನಿಮಿತ್ತ ಬಂಧುವೇ ರಾಜ. ಕಾಮಕ್ರೋಧಾವನಾದೃತ್ಯ ಧರ್ಮಮೇವಾನುಪಾಲಯೇತ್ ಧರ್ಮಶ್ರೇಯಸ್ಕರತಮೋ ರಾಜ್ಞಾಂ ಭರತ ಸತ್ತಮ. ಆ ಧರ್ಮವನ್ನು ಪಾಲನೆ ಮಾಡಬೇಕಾದ್ರೆ ಕಾಮಕ್ರೋಧಗಳನ್ನು ಒಂದು ಸ್ವಲ್ಪವಾದರೂ ಅನಾದರ ಮಾಡಬೇಕಾಗತ್ತೆ, ಅನಿವಾರ್ಯ. ನಮ್ಮವರು ಅಪರಾಧ ಮಾಡಿದ್ರು ನಾನು ಸುಮ್ಮನೆ ಇರ್ತೇನೆ ಅನ್ನುವ ಕಾಮವನ್ನು ತಡಿಬೇಕಾಗತ್ತೆ. ನನಗೆ ಇಷ್ಟವಿರದವ ಧರ್ಮ ಪಾಲನೆ ಮಾಡ್ತಾ ಇದ್ದಾನೆ ಅಂದರೆ ಸುಮ್ಮನೆ ಇರಬೇಕಾಗತ್ತೆ. ತನಗೆ ಇಷ್ಟವಿರದ ಧಾರ್ಮಿಕರ ಮೇಲೆ ಕ್ರೋಧ ಇರಬಾರ್ದು. ತನಗೆ ಇಷ್ಟ ಇರುವವರು ಅಧರ್ಮ ಪಾಲನೆ ಮಾಡಿದ್ರೆ ಅವರನ್ನು ರಕ್ಷಿಸುವ ಕಾಮ ಇರಬಾರ್ದು ರಾಜನಾದವನಿಗೆ. ಇಲ್ಲ ಅಂದರೆ ಅವನು ಯಾವ ಸೀಮೆ ರಾಜ? ಧರ್ಮಸ್ಯ ಬ್ರಾಹ್ಮಣೋ ಯೋನಿ ತಸ್ಮಾತ್ ತಂ ಪೂಜಯೇತ್ ಸದಾ ಬ್ರಾಹ್ಮಣಾನಾಂಚ ಮಾಂಧಾತಃ ಕುರಿಯಾತ್ ಕಾಮಾನ ಮತ್ಸರಿ. ಆ ಧರ್ಮವನ್ನು ನೆನಪಿಸುವವರು ಯಾರು? ಯೋನಿ ಅಂದರೆ ಜ್ಞಪ್ತಿ ಕಾರಣ ಅಂತಾರೆ ಸಂಸ್ಕೃತದಲ್ಲಿ. ಶಾಸ್ತ್ರ ಯೋನಿತ್ವಾತ್ ಅಂತಾರೆ. ಶಾಸ್ತ್ರವು ದೇವರನ್ನು ನೆನಪಿಸುತ್ತದೆ, ದೇವರನ್ನು ಹುಟ್ಟಿಸುತ್ತೆ ಅನ್ನಬಾರದು. ಶಾಸ್ತ್ರ ಯೋನಿತ್ವಾತ್ ಅಂದರೆ ದೇವರನ್ನು ನೆನಪಿಸುತ್ತದೆ. ಆಯ್ತಾ? ರಾಜ ಬ್ರಾಹ್ಮಣನನ್ನು ಯಾಕೆ ಗೌರವಿಸಬೇಕು? ಬ್ರಾಹ್ಮಣ ಅಂದರೆ ವೇದ ಪಾರಂಗತ ಅಥವಾ ವೇದದ ಅರ್ಥವನ್ನು ತಿಳಿದವ ಅಂತ. ಈ ಧರ್ಮಸ್ಯ ಬ್ರಾಹ್ಮಣೋ ಯೋನಿಹಿ, ಧರ್ಮವನ್ನು ನೆನಪಿಸುವವ ಯಾರು? ಬ್ರಾಹ್ಮಣ. ಅದರಿಂದಾಗಿ ಅವನಿಗೆ ಗೌರವಿಸಬೇಕು. ಅದರಿಂದಾಗಿ ರಾಜನಿಗೆ ಮಾತ್ಸರ್ಯನೂ ಇರಬಾರದು. ಓಹ್, ಇವನು ಯಾವನೋ ಬಡವ ಬರ್ತಾನೆ, ಅವನಿಗೆ ಪವರ್ ಇಲ್ಲ, ಅಧಿಕಾರ ಇಲ್ಲ, ನಾನೇನು ಅವನು ಗೌರವಿಸೋದು ಅಂತ ಅನ್ಬಾರದು. ಅಮತ್ಸರಿ. ತೇಷಾಂ ಹ್ಯಕಾಮಕರಣಾತ್ ರಾಜ್ಞ ಸಂಜಾಯತೆ ಭಯಂ ಮಿತ್ರಾಣಿ ಚ ನೃಪಶ್ರೇಷ್ಠ ತಥಾ ಮಿತ್ರೀ ಭವಂತ್ಯಪಿ. ಬ್ರಾಹ್ಮಣರು ಕಾಮಕ್ಕೆ ವಶರಾಗಬಾರದು. ಕಾಮ ಅಂದರೆ ಹಣದ ಲೋಭ ಮೊದಲಾದವುಗಳಿಗೆ ವಶರಾದರೆ ರಾಜನಿಗೆ ಭಯ ಇರಲ್ಲ. ವೈರಾಗ್ಯ ಅಂತ ಒಂದು ಪ್ರಬಲವಾದ ಅಸ್ತ್ರ ಇದ್ದರೆ ಭಯ ಇರುತ್ತೆ ಎದುರುಗಡೆ ಇರೋರ ಹತ್ರ. ಬ್ರಾಹ್ಮಣನಾದವನ ಬಗ್ಗೆ ಭಯ ಬರಬೇಕು ಅಂದರೆ ವೈರಾಗ್ಯ ಇರಬೇಕು. ವೈರಾಗ್ಯ ಅಂದರೆ ಹೆಂಡತಿ ಬಿಟ್ಬಿಡಿ, ಮಕ್ಕಳು ಬಿಟ್ಬಿಡಿ ಅಂತಲ್ಲ. ವಿಪರೀತವಾದ ಭೋಗಲಾಲಸೆ ಇಲ್ಲದೇ ಇದ್ರೂ ಸಾಕು ಫಸ್ಟ್. ಅದರಿಂದ ಹೆದರ್ತಾರೆ.
ಬ್ರಾಹ್ಮಣಾನ್ ಹಿ ಸದಾ ಸೂಯನ್ ಬಾಲ್ಯಾದ್ವೈರೋಚನೋ ಬಲಿ ಅಥಾಸ್ಮಾತ್ ಶ್ರೀರಪಾಕ್ರಾಮತ್ ಅನ್ಯಸ್ಮಿನ್ ವೈ ಪ್ರತೀಪಿನಿ. ಬ್ರಾಹ್ಮಣರನ್ನು ಕುರಿತು ಅಸಡ್ಡೆ ಮಾಡ್ತಾ ಇದ್ದ ಬಲಿ ಸಂಪತ್ತನ್ನು ಕಳೆದುಕೊಂಡ. ತತಸ್ತಸ್ಮಾದಪಾಕ್ರಮ್ಯ ಸಾಗಚ್ಚತ್ ಪಾಕಶಾತನಂ ಅಥ ಸೋನ್ವತಪತ್ ಪಶ್ಚಾತ್ ಶ್ರಿಯಂ ದೃಷ್ಟ್ವಾ ಪುರಂದರೇ. ಆಮೇಲೆ ವಾಮನ ಅವನ ದ್ವಾರಪಾಲಕನಾಗಿದ್ದಾಗಲೂ ಕೂಡ ಇಂದ್ರನಲ್ಲಿ ಇರುವ ಸಂಪತ್ತನ್ನು ನೋಡಿ ಆಗಾಗ ಹೊಟ್ಟೆ ಕಿಚ್ಚಾಗ್ತಾ ಇತ್ತಂತೆ ಬಲಿಗೆ. ಯಾಕೆಂದರೆ ಅವನಲ್ಲಿ ಅಸುರಾವೇಶ ಬಂದದ್ದರಿಂದಾಗಿ ಅಂತ ಆಚಾರ್ಯ ಹೇಳ್ತಾರೆ. ಏತತ್ ಫಲಮಸೂಯಾಯಾಃ ಅವಮಾನಸ್ಯ ಚಾಭಿಭೋ ತಸ್ಮಾತ್ ಬುದ್ಧ್ಯಸ್ವಮಾಂಧಾತಃ ಮಾತ್ವಾಂ ಜಹ್ಯಾತ್ ಪ್ರತಾಪಿನಿ. ಇದು ಅಸೂಯೆಯ ಫಲ, ಅವಮಾನದ ಫಲ. ಅದರಿಂದ ಎದುರುಗಡೆ ಇರುವವರ ಗುಣಗಳನ್ನು ತಿಳಿಯಬೇಕು, ಎದುರುಗಡೆ ಇರುವವರ ಗುಣಗಳನ್ನು ಆಸ್ವಾದನೆ ಮಾಡಬೇಕು. ಅಸೂಯೆ ಇದ್ದರೆ ಎದುರುಗಡೆ ಇರುವವರ ಗುಣಗಳನ್ನು ಆಸ್ವಾದನೆ ಮಾಡಲಿಕ್ಕಾಗಲ್ಲ. ಅವಮಾನ ಮಾಡಿದರೆ, ಅವಮಾನ ಮಾಡೋದು ಯಾವಾಗ? ಎದುರುಗಡೆ ಇರುವವರ ಗುಣವನ್ನು ಸಹಿಸಲಿಕ್ಕೆ ಆಗದೆ ಹೋದಾಗಲೇ. ಬ್ರಾಹ್ಮಣರ ಶ್ರೇಷ್ಠವಾದ ಗುಣಗಳನ್ನು ಆಸ್ವಾದನೆ ಮಾಡು. ತರ್ಪೋ ನಾಮ ಶ್ರಿಯ ಪುತ್ರೋ ಅಧರ್ಮಾಜ್ಜಾತ ಇತಿ ಶ್ರುತಿ ತೇನ ದೇವಾತುರಾರಾಜನ್ ನೀತಾಸ್ಸು ಬಹವೋ ವಶಂ. ಹೀಗೆ ಹೇಳುವಾಗ ಉಚಥ್ಯರು ಒಂದು ರೂಪಕವನ್ನು ಕೊಡ್ತಾರೆ. ಸಂಪತ್ತು ಅದರ ಗಂಡ ಅಧರ್ಮ ಆದರೆ ಮಗ ಯಾರು ಅಂತಂದರೆ ದರ್ಪ ಅಂತ. ದರ್ಪೋ ನಾಮ ಶ್ರಿಯ ಪುತ್ರ ಅಧರ್ಮ ಜಾತ ಇತಿ ಶ್ರುತಿ. ಇದೊಂದು ರೂಪಕ. ಇಲ್ಲಿ ಶ್ರೀಹಿ ಅಂದರೆ ಸಂಪತ್ತು ಅಂತ ಅಷ್ಟೇ ಅರ್ಥ ಮಾಡಬೇಕು. ಸಂಪತ್ತಿನಲ್ಲಿ ಅಧರ್ಮ ತಲೆದೋರಿದರೆ ದರ್ಪ ಹುಟ್ಟತ್ತೆ. ಇಲ್ಲಾಂದ್ರೆ ದರ್ಪ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆ ದರ್ಪ ದೇವಾಸುರರನ್ನೆಲ್ಲ ವಶದಲ್ಲಿಟ್ಟುಕೊಂಡಿದ್ದಾನೆ. ರಾಜರಜ ಯಶ್ಚ ಬಹವಃ ತಥಾ ಬುದ್ಧ್ಯಸ್ವ ಪಾರ್ಥಿವ ರಾಜ ಭವತಿ ತಂ ಜಿತ್ವಾ ದಾಸಸ್ತೇನ ಪರಾಜಿತಃ. ಬಹಳ ಜನ ರಾಜರ್ಷಿಗಳು ದರ್ಪದ ವಶರಾಗಿದ್ದಾರೆ. ದರ್ಪ ಅಂದರೆ ರಾಜರ ರಾಜ. ಸಯಥಾ ದರ್ಪ ಸಹಿತಂ ಅಧರ್ಮಂ ನ ನಿಷೇವತೆ ತಥಾ ವರ್ಧಸ್ವ ಮಾಂಧಾತಃ ಚಿರಂಚೇತ್ ಸ್ಥಾತುಮಿಚ್ಛಸಿ. ಅದರಿಂದ ದರ್ಪದಿಂದ ಕೂಡಿದ ಅಧರ್ಮವನ್ನು ಸೇವಿಸದಿರು. ದರ್ಪಕ್ಕಿಂತ ಮಿಗಿಲಾಗಿ ಬೆಳೆ. ದೀರ್ಘಕಾಲ ಈ ಸುಖವನ್ನು ಅನುಭವಿಸುವೆ. ಮತ್ತಾತ್ ಪ್ರಮತ್ತಾದುನ್ಮತ್ತಾತ್ ಪೌಗಂಡಾಚ್ಚ ವಿಚೇತತಃ ನಿಂದಿತಾತ್ ಅಸದಾಚಾರಾತ್ ದುರ್ಹೃದಾಂ ಚಾಪಿ ಸೇವನಾತ್ ನಿಗೃಹೀತಾದಮಾತ್ಯಾಚ್ಚ ಸ್ತ್ರೀಭ್ಯಶ್ಚೈವ ವಿಚೇತತಃ ಪರ್ವತಾದ್ವಿಷಮಾದೃಕ್ಷಾತ್ ಹಸ್ತಿನೋಶ್ವಾತ್ ಸರೀತೃಪಾತ್ ಏತೇಭ್ಯೋ ನಿತ್ಯಯುಕ್ತ ಸ್ಯಾತ್ ನಕ್ತ ಕಾರ್ಯಂಚ ವರ್ಜಯೇತ್ ಅತ್ಯಾಚಾಂ ಚಾತಿಮಾನಂಚ ದಂಭಂ ಕ್ರೋಧಂಚ ವರ್ಜಯೇತ್. ಮೈ ಮರೆಯಬಾರದು, ಕುಡಿತದಿಂದ ಮೈ ಮರೆಯಬಾರದು. ಯಾಕೆಂದರೆ ಕುಡಿತದ ಮತ್ತು ಬಹಳ ಕೆಟ್ಟದು. ಕುಡಿತ ಬಿಟ್ಟವರಿಗೆ ಇನ್ನೂ ಕೆಟ್ಟದು. ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾರೋ ಒಬ್ಬರು ಅವರ ಕುಡಿತದ ಪ್ರತಾಪವನ್ನು ನನ್ನ ಹತ್ರ ಕೊಚ್ಕೊಳ್ತಾ ಇದ್ರು. ನಾನು ಅನಿವಾರ್ಯವಾಗಿ ಅಲ್ಲಿ ನಿಂತಿರಬೇಕಾಯಿತು. ಅವರು ನನಗಿಂತ ಸ್ವಲ್ಪ ಸೀನಿಯರ್ ವಯಸ್ಸಿನಲ್ಲಿ ಆದ್ದರಿಂದ ಅವರ ಇದನ್ನೆಲ್ಲ ಕೇಳಬೇಕಾಯ್ತು, ಅನಿವಾರ್ಯ. ನಮ್ಮ ಗುರುಗಳು ರೂಮ್ ಒಳಗಡೆ ಕೂತು ನಿರುಮ್ಮಳವಾಗಿ ಬರಿತಾ ಇದ್ದರು. ಯಾವ ಗ್ರಂಥ ಆಗ ಬರಿತಾ ಇದ್ದದ್ದು? ಮಹಾಭಾರತ ತಾತ್ಪರ್ಯ ಬರಿತಾ ಇದ್ರು ನರಹರಿ ತೀರ್ಥರ ಟೀಕೆಗೆ.
ನಾನು ಒಳಗಡೆ ಬಂದೆ. ಹೇಳಿದ್ರು ಆಮೇಲೆ, ನೋಡು, ಕುಡಿತ ಇದ್ದವರಿಗೆ ಒಂದೇ ಮತ್ತು, ಕುಡಿದ ಮತ್ತು. ಕುಡಿತ ಬಿಟ್ಟವರಿಗೆ ಎರಡು ಮತ್ತು. ಕುಡಿತ ಇದ್ದಾಗ ಕುಡಿತದ ಮತ್ತು, ಕುಡಿತ ಬಿಟ್ಟೆ ಅನ್ನುವ ಮತ್ತು. ಅವರಿಂದ ದೂರ ಇರಬೇಕು. ಪ್ರಮತ್ತಾತ್, ಉನ್ಮತ್ತಾತ್, ಹುಚ್ಚರಿಂದ ದೂರ ಇರಬೇಕು. ಯಾವುದೇ ಹುಚ್ಚು ಅತಿರೇಕಕ್ಕಿದ್ರೆ ದೂರ ಇರಬೇಕು. ಪೌಗಂಡಾಚ್ಚ ವಿಚೇತತಃ. ಕೆಲವೊಬ್ಬರು ವಯಸ್ಸು ದೊಡ್ಡದಾಗಿರುತ್ತೆ, ಆದರೆ ಹುಡುಗತನ ಹೋಗೇ ಇರಲ್ಲ, ಚಿಕ್ಕ ಹುಡುಗರ ಥರ ಆಡ್ತಾರೆ. ನಿಂದಿತಾತ್ ಅಸದಾಚಾರಾತ್. ಜೀವನದಲ್ಲಿ ಕೆಟ್ಟ ನಡೆಯಿಂದ ನಿಂದಿತನಾದವನು, ಹೊಟ್ಟೆ ಕಿಚ್ಚಿನವರ ಜೊತೆಗೆ ಸಹವಾಸದಿಂದ, ಅಮಾತ್ಯಾಚ್ಛ ನಿಗೃಹೀತಾತ್, ಎ ಹೇಳಿದಾಗ ಕೇಳ್ತಾರೆ ಅನ್ನುವವರಿಂದ ದೂರ ಇರಬೇಕು. ಅವ್ರು ಸರಿಯಾಗಿದ್ದಾರ್ರೀ, ಅವ್ರು ಸುತ್ತ ಇರೋರು ಸರಿಯಾಗಿಲ್ಲ ಅಂತ ಕೆಲವರು ಹೇಳ್ತಾರೆ. ಅವ್ರು ಸುತ್ತ ಇರೋರು ಸರಿಯಾಗಿಲ್ಲದೆ ಇರೋದು ಯಾಕೆ? ಅವರು ಸರಿಯಾಗಿಲ್ಲದೆ ಇರೋದ್ರಿಂದಲೇ. ಎಲ್ಲನೂ ಆಗಲ್ಲ, ಕೆಲವೊಮ್ಮೆ ಹಾಗಾಗತ್ತೆ. ಸ್ತ್ರೀಭ್ಯಶ್ಚೈವ ವಿಚೇತತಃ. ಆಮೇಲೆ ಸ್ತ್ರೀಭ್ಯ ನಿಗೃಹೀತಾತ್. ಹೆಣ್ಣು ಮಕ್ಕಳು ಅವನನ್ನು ನಿಯಂತ್ರಣ ಮಾಡ್ತಾರೆ ಅಂದರೆ ಆ ರಾಜನಿಂದ ದೂರ ಇವು. ನೈಟ್ ಶಿಫ್ಟ್ ಯಾಕೆ ಬಂದಿದ್ದು ಅಂತ ಕೇಳಿದ್ರೆ ಅದು ತೀರಾ ಕೆಟ್ಟದದು. ನೈಟ್ ಶಿಫ್ಟ್ ಯಾಕೆ ಬಂತು ಅಂದರೆ, ಕೆಟ್ಟ ದಾರಿಯಲ್ಲಿರುವ ಹೆಣ್ಣು ಮಕ್ಕಳನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತ ಸೋವಿಯತ್ ರಷ್ಯಾ ಕೆಲಸಗಳನ್ನು ರೂಪಿಸಿತು. ಈ ಕೆಟ್ಟ ದಾರಿಯಲ್ಲಿರುವವರಿಗೆ ರಾತ್ರಿ ಪೂರ್ತಿ ಎಚ್ಚರ ಇರುತ್ತೆ, ಬೆಳಗ್ಗೆ ನಿದ್ರೆ ಇರುತ್ತೆ. ಅವರು ಕೊಟ್ಟ ಕೆಲಸ ನೆಟ್ಟಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಯಾವ ಹೆಣ್ಣು ಮಕ್ಕಳನ್ನು ಒಳ್ಳೆಯ ದಾರಿಗೆ ಕರ್ಕೊಂಬರಬೇಕು ಅಂತ ಇತ್ತೋ ಅವರು ರಾತ್ರಿ ಇಡೀ ಎಚ್ಚರವಾಗಿರ್ತಾ ಇದ್ರು. ಆದ್ದರಿಂದ ಬೆಳಗ್ಗೆ ನಿದ್ರೆ ಮಾಡ್ತಾ ಇದ್ರು. ನಿದ್ರೆ ಮಾಡಿದ್ರೆ ಕೆಲಸ ಸರಿಯಾಗಿ ಆಗಲ್ಲ. ಹೀಗಾಗಿ ಅಂಥವ್ರು ಹಾಳಾಗಿ ಹೋಗಬಾರ್ದು ಅಂತ ಹೇಳಿ ನೈಟ್ ಶಿಫ್ಟು ಅನ್ನೋದು ಜಾರಿಗೆ ಬಂದದ್ದು. ಅದು ಇವತ್ತೆಲ್ಲರಿಗೂ ಮ್ಯಾಂಡೇಟ್ರಿ ಆಗೋಗಿದೆ ಹೆಚ್ಚು ಕಡಿಮೆ. ರಾತ್ರಿ ಯಾಕೆ ಕೆಲಸ ಮಾಡಬೇಕು? ನೈಟ್ ಶಿಫ್ಟ್ ಇದೆ, ಅವರು ಎದ್ದಿರ್ತಾರೆ. ಮೊದಲು ಅದೇ ರೀತಿ ಇತ್ತಾ? ನೈಟ್ ಶಿಫ್ಟ್ ಶುರು ಆದಾಗ ಇದ್ದದ್ದು ಈ ಕಾನ್ಸೆಪ್ಟ್. ಯಾಕೆ ಹೇಳಿದ್ದು ಅಂದರೆ, ಹೆಣ್ಣು ಮಕ್ಕಳಿಂದ ನಿಯಂತ್ರಣಕ್ಕೆ ಒಳಗಾದರೆ ರಾಜ ಅವನಿಂದ ದೂರ ಇರಬೇಕು. ಹೆಣ್ಣು ಮಕ್ಕಳಿಗಾಗಿ ನಿಯಂತ್ರಣ ಮಾಡಿದ್ರೆ ಅವರಿಂದ ದೂರ ಇರಬೇಕು. ಇವತ್ತು ಆ ಮೂಲಭೂತವಾದ ಕಾನ್ಸೆಪ್ಟೇ ಮರೆತಿದೆ. ಹೆಣ್ಣು ಮಕ್ಕಳಿಗಾಗಿ ಕಾನೂನು ರೂಪಿಸಬಾರದು ಅಂತ ಸಹಜವಾಗಿ ಬದುಕಲಿಕ್ಕೆ ಬಿಡಬೇಕು. ರಾತ್ರಿ ಅನ್ನೋದು ನಿದ್ರೆಯ ಸಂದರ್ಭ, ನಿದ್ರೆಗೆ ಹಾಕ್ಬೇಕು. ಆದರೆ ಇವತ್ತು ಏನು ಮಾಡ್ಲಿಕ್ಕೆ ಆಗಲ್ಲ. ನೈಟ್ ಶಿಫ್ಟ್ ಹಾಕ್ತಾರೆ ಅಂದರೆ ಪಾಪ ಮಾಡಲೇಬೇಕು. ಯಾಕೆ ಹೇಳಿದ್ದು ಅಂದರೆ, ಮಹಾಭಾರತದ ದೃಷ್ಟಿಕೋನ ಏನಿತ್ತು ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಇದು ಮಾಡೋದೋ ಬಿಡೋದೋ, ಪ್ರತಿಭಟನೆ ಮಾಡೋದೋ, ಇದನ್ನು ಬೇರೆ ರೀತಿಯಾಗಿ ಹೇಳೋದು ಆಮೇಲೆ. ಭಾರತದ ದೃಷ್ಟಿಕೋನ ಹೀಗಿತ್ತು. ಪರ್ವತಾದ್ ವಿಚಮಾದ್ ವೃಕ್ಷಾತ್ ಹಸ್ತಿನೋಶ್ವಾತ್ ಸರೀಸೃಪಾತ್. ಆಮೇಲೆ ಪರ್ವತದ ಏರು ತಗ್ಗುಗಳಿಂದ ದೂರ ಇರಬೇಕು. ಅಂದರೆ ಕುದುರೆಯಿಂದ ನಾನು ಅದನ್ನು ಗೆಲ್ತೇನೆ, ಅದನ್ನು ಮೇಲುಗಡೆ ಹತ್ತುತ್ತೇನೆ, ಈ ತರಹದ್ದೆಲ್ಲ ಇರಬಾರದು. ಅವಶ್ಯಕತೆ ಇದ್ದರೆ ಹತ್ತೋಣ, ಆದರೆ ಅದೊಂದು ಸಾಹಸ, ಅದೊಂದು ಚಟ ಆಗಬಾರದು. ಹಸ್ತಿನೋಶ್ವಾತ್ ಸರೀಸೃಪಾತ್. ಕುದುರೆ, ಆನೆ ಮತ್ತು ಬೇರೆ ಬೇರೆಯ ಪ್ರಾಣಿಗಳು ಇವರಿಂದ ಎಚ್ಚರವಾಗಿ ಇರಬೇಕು. ಅವುಗಳನ್ನು ವಿಪರೀತ ಹಚ್ಚಿಕೊಳ್ಳೋದು, ಅದನ್ನು ಬಂಧು ಅಂತನ್ನುವ ರೀತಿಯಲ್ಲಿ ಅಪ್ಪಿಕೊಳ್ಳೋದು, ಅದೆಲ್ಲ ಮಾಡಬಾರ್ದು, ಅಗತ್ಯ ಇಲ್ಲ. ನಾಯಿ ಸಾಕೋ ಅಗತ್ಯ ಏನಿದೆ ಹೇಳಿ? ಇವತ್ತು ಕಳ್ಳರು ಬಂದರೆ ಅಂದರೆ ಇವರು ಸಾಕೋ ಪುಟ್ಟ ಪುಟ್ಟ ನಾಯಿಗಳು ಕಳ್ಳರು ಕಾಲು ಕಾಯಿ ಬಿದ್ದು ಸತ್ತೋಗ್ತವೆ, ಹಂಗಿರ್ತವೆ.
ಕೆಲವೊಬ್ಬರು ಬಹಳ ದೊಡ್ಡ ಫಾರ್ಮ್ ಹೌಸಲ್ಲಿ ಇಟ್ಕೊಂಡಿರ್ತಾರೆ, ಅದನ್ನು ಇಟ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಅದರಿಂದ ಯಾಕೆ ಬೇಕು ಅಂತ ಯೋಚನೆ ಮಾಡಬೇಕು. ಮುಂದೆ ಪ್ರಾಯ ಮಹಾಪ್ರಸ್ಥಾನಿಕ ಸ್ವರ್ಗಾರೋಹಣ ಪರ್ವದಲ್ಲಿ ಸ್ವರ್ಗೇ ಲೋಕೇಶ್ವತಾಂ ನಾಸ್ತಿ ಧೀಷ್ಣ್ಯಂ ಅಂತ ಒಂದು ಮಾತು ಬರುತ್ತೆ. ಸ್ವರ್ಗಲೋಕದಲ್ಲಿ ನಾಯಿರುವವರಿಗೆ ಪ್ರವೇಶ ಇಲ್ಲ ಅಂತ. ಅಲ್ಲ, ಅಲ್ಲಿ ಹೇಳೋದು ಧರ್ಮರಾಜನಿಗೆ ಅದು ಬೇರೆ ಹೇಳಿದ್ದು. ಅದರಿಂದಾಗಿ ಯಾವುದನ್ನೇ ಆಗಲಿ ಸುಮ್ಮನೆ ಏನು ಮಾಡೋದು. ನನಗೆ ಈ ಇವರೆಲ್ಲ ಅದ್ಯಾವುದದು ಡ್ರ್ಯಾಗನ್ ಇದು ಅದೇನದು ಆಟ ಈ ಜಾತ್ರೆಯೆಲ್ಲ ಇರುತ್ತಲ್ಲ, ಡ್ರ್ಯಾಗನ್ ವೀಲ್, ಡ್ರ್ಯಾಗನ್ ವೀಲಾ ಅದೇನೋ ಒಂದು ಜೈಂಟ್ ವೀಲು, ಮತ್ತು ಆಮೇಲೆ ಮೇಲ್ಗಡೆಯಿಂದ ಬೀಳೋದು, ಅದು ಕೆಳಗಡೆ ಏನೋ ಮಾಡೋದು, ಅದೆಲ್ಲ ಯಾಕೆ ಬೇಕು? ಅಗತ್ಯ ಇದೆಯಾ? ಮಾಡಬೇಕಾಗಿಲ್ಲ. ರೋಲರ್ ಕೋಸ್ಟು ಅದೇನೇನೇನೋ ಅದನ್ನೆಲ್ಲ ಮಾಡೋ ಅಗತ್ಯ ಇಲ್ಲ. ನಮ್ಮ ಪ್ರಾಚೀನ ಭಾರತದ ದೃಷ್ಟಿಕೋನ ಹಾಗೆ, ಎಲ್ಲ ಪ್ರಾಚೀನರ ದೃಷ್ಟಿಕೋನವೂ ಹಾಗೆ. ಯಾಕೆಂದರೆ ಅದೆಲ್ಲ ಬಂದಿದ್ದು ಇತ್ತೀಚೆಗೆ. ನಾವೇನೋ ಸಾಹಸ ಮಾಡ್ತಾ ಇದ್ದೇವೆ ಅಂತ ಅನ್ನಿಸ್ಬೇಕು. ಏನು ಪ್ರಯೋಜನ ಅಂದರೆ ಏನು ಪ್ರಯೋಜನ ಇಲ್ಲ. ಸಾಹಸದಿಂದ ಧರ್ಮ ರಕ್ಷಣೆ ಆಗಬೇಕಲ್ವಾ? ಅದೇನಾಗಲಿಲ್ಲ. ಹೀಗಾಗಿ ಮಹಾಭಾರತದ ದೃಷ್ಟಿಕೋನ ಏನು ಅಂದರೆ ಅನವಶ್ಯಕವಾದ ಕೆಲಸ ಮಾಡಬೇಡಿ ಅಂತ. ಈ ಮುಂಜಿ ಆದಾಗ ಪುಟ್ಟ ಮಗು ಅದು, ಆ ಮುಂಜಿ ಆದ ಹುಡುಗನಿಗೆ ಹೇಳ್ತಾರೆ, ಮರಕ್ಕೆ ಕಲ್ಲು ಬೀರಬೇಡ, ನದಿ ಕಲ್ಲು ಬೀರಬೇಡ. ಅದರ ಅರ್ಥ ಎಲ್ಲ ವ್ಯರ್ಥವಾದ ಕೆಲಸಗಳನ್ನು ಮಾಡಬೇಡ ಅಂತ. ಅಭಿಪ್ರಾಯ ಹಾಗೆ. ಆಮೇಲೆ ನಕ್ತ ಕಾರ್ಯಂಚ ವರ್ಜಯೇತ್, ಇದನ್ನೆಲ್ಲ ರಾತ್ರಿ ಮಾಡೋದು. ಏನೋ ಹೇಳು, ರಾತ್ರಿ ಬೇಟೆಗೆ ಹೋಗೋದು, ರಾತ್ರಿ ಕುದುರೆಗಳನ್ನು ಏರಿ, ರಾತ್ರಿ ಆನೆಗಳನ್ನು ಏರಿ ಹೋಗೋದು, ಅವೆಲ್ಲ ಮಾಡಬಾರದು ಅಂತಾರೆ. ಅತ್ಯಾಶಾಂ ಚಾತಿಮಾನಂಚ ದಂಭಂ ಕ್ರೋಧಂಚ ವರ್ಜಯೇತ್. ಆಮೇಲೆ ಅತೀ ಆಸೆ, ಅತಿಮಾನ, ಫಾಲ್ಸ್ ಪ್ರೆಸ್ಟೀಜ್ ಅಂತಾರಲ್ಲ, ಯಾರೇ ಆಗಲಿ ನಾನಂತೂ ಬಾಗಲ್ಲ. ಕೆಲವರು, ನಾನು ಒಂದು ಕಡೆ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕಿದ್ದೆ. ಆವಾಗ ನನ್ನ ಕೈ ಕೆಳಗಡೆ ಒಬ್ಳು ಹುಡುಗಿ ಇದ್ಲು. ಅವಳೇನೋ ತಪ್ಪು ಮಾಡಿದ್ಲು ಅಂತ ಹೇಳಿ ಹಿರಿಯರು ಬೈದರು, ಮ್ಯಾನೇಜರು. ಆವಾಗ ಅವಳು ಹೇಳೋದು, ನಮ್ಮ ಅಪ್ಪ ಅಮ್ಮನೇ ನನ್ನನ್ನು ಬೈಲಿಲ್ಲ, ನೀವು ಬೈಬೋದಂತ. ಅಯ್ಯ ರಾಮ, ನಿಮ್ಮಪ್ಪ ಕೆಲಸ ಕಲಿಸ್ತಾ ಇದ್ರೆ ಈ ಕೆಲಸ ಕಲಿಸ್ಬೇಕಾದ್ರೆ ಬೈತಾರೆ ಅಷ್ಟೇ. ಅತಿಮಾನ ಅದು. ನಾನು ಯಾವ ಕೈನಲ್ಲೂ ಬಯಸ್ಕೊಳ್ಳೇಬಾರದು ಅಂತಿರ್ಬೇಕಾ? ನಾನು ತಪ್ಪು ನಡೆಯೋದಾದರೆ ಬಯಸಿಕೊಂಡು ನಾನು ಸರಿಯಾಗಬೇಕು ಅಂತ ಇರಬೇಕಾ? ಅದಿಲ್ಲದೆ ಹೋದರೆ ಅದು ಅತಿಮಾನ. ಅತ್ಯಾಚಾಂಚ ಅತಿಮಾನಂಚ ದಂಭಂ. ನಾನು ಹೇಗಿಲ್ವೋ ಹಾಗೆ ತೋರಿಸ್ಕೊಳ್ಳೋದು ಯಾಕೆ ಬೇಕು? ನಾನು ಹೇಗಿದ್ದೇನೋ ಹಾಗೆ ತೋರಿಸ್ಕೊಳ್ಳೋಣ. ನಾನು ನಿಜವಾಗಿಯೂ ಅಯೋಗ್ಯನಾಗಿದ್ದರೆ ಅಯೋಗ್ಯನಾಗಿಯೇ ತೋರಿಸಿಕೊಳ್ಳೋಣ. ಅದನ್ನು ಮುಚ್ಚಿಟ್ಕೊಳ್ಳೋದೇನು? ಬೇಕಾದ್ರೆ ಯೋಗ್ಯತೆ ಇದ್ದರೆ ಅಯೋಗ್ಯನಂತೆ ತೋರಿಸಿಕೊಳ್ಳಿ, ಆದರೆ ಅಯೋಗ್ಯರಾಗಿದ್ದು ಯೋಗ್ಯರಂತೆ ತೋರಿಸ್ಕೋಬೇಡಿ. ದಂಭಾಚಾರ ಅನ್ನೋದು ದೂರ ಇಡಬೇಕಾದ ವಸ್ತು. ಕ್ರೋಧಂಚ ವರ್ಜಯೇತ್, ವಿಪರೀತ ಸಿಟ್ಟು. ಅದು ತಪಸ್ಸಿನ ಫಲಗಳನ್ನೆಲ್ಲ ನಾಶ ಮಾಡಿಬಿಡುತ್ತೆ. ವಿಪರೀತ ಸಿಟ್ಟು ಅದು ನಮ್ಮ ಜಪ, ಪುಣ್ಯ ಮೊದಲಾದವುಗಳನ್ನೆಲ್ಲ ನಾಶ ಮಾಡುತ್ತೆ. ಅದು ಇದ್ರೂ ಆಚಾರ್ಯ ಹೇಳ್ತಾರೆ, ಇದ್ರೂ ದೀರ್ಘಕಾಲ ಇರಬಾರ್ದು. 2 ನಿಮಿಷ 3 ನಿಮಿಷ ಮುಗಿತು. ಜೀವನದುದ್ದಕ್ಕೂ ಕ್ಯಾರಿ ಮಾಡ್ಕೊಂಡು ಬರ್ತಿರ್ತಾರೆ ಕೆಲವರು. ಬೇಕಿಲ್ಲ. ತಪೋನಾಶ. ಅವಜ್ಞಾತಾಸು ಚ ಸ್ತ್ರೀಷು ಕ್ಲೀಬೇಷು ಶ್ಚೈರಿಣೀಷು ಚ ಪರಭಾರ್ಯಾಸು ಕನ್ಯಾಸು ಮೈಥುನಂ ನಾಚರೇ ನೃಪ. ಅವಜ್ಞಾತಾಸು ಚ ಸ್ತ್ರೀಷು, ನಿಮಗೆ ಯಾರಲ್ಲಿ ಪ್ರೀತಿ ಇರೋದಿಲ್ಲವೋ, ನಿಮಗೆ ಯಾರನ್ನು ಪ್ರೀತಿಸಬೇಕಿಲ್ಲವೋ ಅವಳನ್ನು ಕೂಡಬಾರದು.
ಅವಜ್ಞಾತಾಸು ಚ ಸ್ತ್ರೀಷು ನ ಮೈಥುನಮಾಚರೇತ್. ಕ್ಲೀಬೇಶು ನಪುಂಸಕರಲ್ಲಿ ಕೂಡಬಾರದು. ಸ್ವೈರಿಣೀಷು ಚ ಇಷ್ಟ ಬಂದ ಕಡೆ ತೊಲಗುತ್ತಾ ಇರ್ತಾರಲ್ಲ ಅವ್ರ ಜೊತೆ ಸೇರಬಾರದು. ನೋಡಿ, ಅದಕ್ಕೆ ಗೃಹಸ್ಥ ಧರ್ಮವನ್ನೇ ಹೇಳ್ತಾ ಇರೋದು. ಪರಭಾರ್ಯಾಸು ಕನ್ಯಾಸು, ಬೇರೊಬ್ಬರನ್ನು ಅಂತೂ ಕನ್ಯಾಸು ಅಸಂಸ್ಕೃತರಾದವರಲ್ಲಿ ಮೈಥುನಂ ನಾಚರೇತ್. ಕುಲೇಚು ಪಾಪರಕ್ಷಾಂಸಿ ಜಾಯಂತೆ ವರ್ಣಸಂಕರಾತ್ ಅಪುಮಾಂಸೋಂಗಹೀನಾಶ್ಚ ಸ್ಥೂಲ ಜಿಹ್ವಾ ವಿಚೇತತಃ. ಒಳ್ಳೆ ಕುಲದಲ್ಲಿ ಈ ತರಹದವರು ಬಂದುಬಿಟ್ರೆ, ಒಳ್ಳೆ ಕುಲ ಕೆಟ್ಟ ಹೆಣ್ಣು ತಂದುಬಿಟ್ರೆ ಯಾರು ಹುಟ್ಟುತ್ತಾರೆ? ಪಾಪಿಷ್ಠರು ಹುಟ್ಟುತ್ತಾರೆ, ರಾಕ್ಷಸರು ಹುಟ್ಟುತ್ತಾರೆ. ಆಮೇಲೆ ಅಪುಮಾಂಸಃ ಇಂಪಾರ್ಟೆಂಟ್ ಕ್ಲೀಬರು ಹುಟ್ಟುತ್ತಾರೆ, ಅಂಗಹೀನರು ಹುಟ್ಟುತ್ತಾರೆ, ದಪ್ಪನಾಲಿಗೆಯವರು ಹುಟ್ಟುತ್ತಾರೆ, ವಿಚೇತಸಃ ಮನಸ್ಸು ಸರಿಯಿಲ್ಲದವರು ಹುಟ್ಟುತ್ತಾರೆ, ವಿಕೃತವಾದ ಮನಸ್ಸಿನವರು ಹುಟ್ಟುತ್ತಾರೆ. ಏತೆ ಚಾನ್ಯೇ ಚ ಜಾಯಂತೆ ಯದಾ ರಾಜ ಪ್ರಮಾದ್ಯತಿ ತಸ್ಮಾದ್ರಾಜ್ಞಾ ವಿಚೇಚೇಣ ವರ್ತಿತವ್ಯಂ ಪ್ರಜಾಹಿತೆ. ಈ ತರಹ ಏನೂ ಮಾಡದೇ ಇರುವಂತೆ ನೋಡ್ಕೊಳ್ಬೇಕಾದದ್ದು ರಾಜ ಪ್ರಮಾದಕ್ಕೆ ಒಳಗಾದರೆ ಈ ಥರದವರೆಲ್ಲ ಹುಟ್ಟುತ್ತಾರೆ, ಇವರೇ ಜಾಸ್ತಿ ಆಗಿ ಹೋಗ್ತಾರೆ. ರಾಜನಾದವನು ಪ್ರಮಾದಕ್ಕೆ ಒಳಗಾಗಬಾರದು. ಅದರಿಂದಾಗಿ ರಾಜನ ಸೀಮೆ ಯಾರದು ಅಂತಂದರೆ, ಯಾರು ಗೃಹಸ್ಥರಾಗಿರ್ತಾರೋ ಅವ್ರದ್ದು. ಯಾರು ಗೃಹಸ್ಥರಾಗಿರೋದಿಲ್ಲ, ಸನ್ಯಾಸಿಗಳು, ಅವ್ರ ಮೇಲೆ ಅವನ ನಿಯಂತ್ರಣ ಇಲ್ಲ. ಅವನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಕೊಡೋದಷ್ಟೆ. ಇಲ್ಲ ಅಂದರೆ ಅವನ ರೂಲ್ ಏನಿಲ್ಲ, ಯಾಕೆಂದರೆ ಅವ್ರು ದುಡಿಯಲ್ಲ, ಟ್ಯಾಕ್ಸ್ ಕೊಡಲ್ಲ, ಏನು ಮಾಡಲ್ಲ. ಅದರಿಂದಾಗಿ ರಾಜನಾದವನ ನಡೆ ಹೇಗಿರುತ್ತೆ ಅಂತ ಹೇಳಿದ್ರು. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ನಾನು ಈ ಮೊದಲೇ ಹೇಳಿದಂತೆ ಇನ್ನು 2 ನಿಮಿಷ ಬಿಟ್ಟು, ಈಗ ಆಫ್ ಮಾಡಿ ಮತ್ತೆ ನಾನು ಆನ್ ಮಾಡ್ತೇನೆ. ಮನ್ಯು ಸೂಕ್ತದ ರುಕ್ ಮತ್ತು ಅದರ ಕನ್ನಡ ಅನುವಾದ ಎರಡನ್ನೂ ನಿಮ್ಮ ಮುಂದೆ ಓದ್ತೇನೆ. ನಮ್ಮ ನರಸಿಂಹ ಜಯಂತಿಯ ಆಚರಣೆ ಅದೇ. ಈಗ ನಾನು ಉಪಸಂಹಾರ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಮನ್ಯು ಸೂಕ್ತ ಶುರು ಆಗುತ್ತೆ, ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತೇನೆ.